ನಮಸ್ಕಾರ. ಅರ್ಕ ಅನುಗ್ರಹ ಆಸ್ಪತ್ರೆಯ ಮಾಹಿತಿಯನ್ನ ಆಧರಿಸಿ ಇವತ್ತು ನಾವು ಆತಂಕದಿಂದ ಉಂಟಾಗೋ ಬ್ರೈನ್ ಫಾಗ್ ಬಗ್ಗೆ ಮಾತಾಡೋಣ. ಈ ಹೆಸರು ಕೇಳೋಕೆ ಸ್ವಲ್ಪ ವಿಚಿತ್ರ ಅನಿಸಿದ್ರೂ ಇದು ತುಂಬಾ ಜನ ಎದುರಿಸೋ ಒಂದು ಸಾಮಾನ್ಯ ಸಮಸ್ಯೆ. ಮನಸ್ಸಿಗೆ ಒಂಥರ ಮಬ್ಬು ಕವಿದ ಹಾಗೆ ಆಗೋ ಈ ಅನುಭವದ ಹಿಂದಿನ ಕಾರಣವೇನು ಮತ್ತೆ ಅದರಿಂದ ಹೊರಬಂದು ಮಾನಸಿಕ ಸ್ಪಷ್ಟತೆಯನ್ನ ಮತ್ತೆ ಗಳಿಸೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಪ್ರಶ್ನೆಗೆ ನಮ್ಮಲ್ಲಿ ಹೆಚ್ಚಿನವರ ಉತ್ತರ ಹೌದು ಅಂತಾನೆ ಇರುತ್ತೆ ಅಲ್ವಾ? ಏನೋ ಒಂದು ಕೆಲ್ಸಕ್ಕೆ ಅಂತ ಹೋಗಿರ್ತೀವಿ, ಅದೇ ಅಲ್ಲಿ ತಲುಪಿದ ತಕ್ಷಣ ಯಾಕ್ ಬಂದೆ ಅಂತ ಮನ್ಸು ಪೂರ್ತಿ ಬ್ಲ್ಯಾಂಕ್ ಆಗಿರುತ್ತೆ. ಈ ಚಿಕ್ಕ ಅನುಭವ ಇದೆಯಲ್ಲ, ಇದೇ ನಾವಿವತ್ತು ಚರ್ಚಿಸ್ಲಿರೋ ಬ್ರೈನ್ ಫಾಗ್ನ ಒಂದು ಸಣ್ಣ ಝಲಕ್. ಹಾಗಾದ್ರೆ ಈ ಆತಂಕದ ಬ್ರೈನ್ ಫಾಗ್ ಅಂದ್ರೆ ನಿಖರವಾಗಿ ಏನು ಗೊತ್ತಾ? ಇದು ಸುಮ್ಮನೆ ಬರೋ ಒಂದು ಭಾವನೆ ಅಷ್ಟೇ ಅಲ್ಲ, ಇದೊಂದು ಗುರುತಿಸಲ್ಪಟ್ಟ ವೈದ್ಯಕೀಯ ಸ್ಥಿತಿ. ಅತಿಯಾದ ಒತ್ತಡ ಮತ್ತೆ ಚಿಂತೆ ನಮ್ಮ ಮೆದುಳಿನ ಕೆಲಸದ ಮೇಲೆ ನೇರವಾಗಿ ಪರಿಣಾಮ ಬೀರಿದಾಗ ನಮ್ಮ ಯೋಚನೆಗಳೆಲ್ಲ ನಿಧಾನವಾಗಿ, ಎಲ್ಲವೂ ಗೊಂದಲಮಯವಾಗಿ ಕಾಣಿಸೋಕ್ ಶುರುವಾಗುತ್ತೆ. ಸರಿ, ಈ ಮಬ್ಬು ಕವಿದ ಅನುಭವ ಅಂದ್ರೆ ಕೇವಲ ಮರೆವು ಮಾತ್ರನಾ? ಖಂಡಿತ ಇಲ್ಲ. ಅದು ನಮ್ಮ ಮನಸ್ಸು, ನಮ್ಮ ಭಾವನೆಗಳು ಅಷ್ಟೇ ಯಾಕೆ ನಮ್ಮ ದೇಹದ ಮೇಲೂ ಬೇರೆ ಬೇರೆ ರೀತಿ ಪರಿಣಾಮ ಬೀರುತ್ತೆ. ಬನ್ನಿ, ಈ ಬ್ರೈನ್ ಫಾಗ್ನ ಲಕ್ಷಣಗಳನ್ನ 4 ಮುಖ್ಯ ಭಾಗಗಳಾಗಿ ನೋಡೋಣ. ಮೊದಲನೇದಾಗಿ, ಮಾನಸಿಕವಾಗಿ ನೋಡೋದಾದ್ರೆ ಯೋಚನೆಗಳು ತುಂಬಾ ಸ್ಲೋ ಆಗತ್ತೆ. ಸಣ್ಣ ಪುಟ್ಟ ವಿಷಯಗಳು ಮರ್ತೋಗೋಕೆ ಶುರುವಾಗತ್ತೆ. ಇನ್ನು ಭಾವನೆಗಳ ಕಡೆ ಬಂದ್ರೆ ಏನೂ ಮಾಡೋಕಾಗ್ತಿಲ್ಲ ಅನ್ನೋ ಹತಾಶೆ, ಸಣ್ಣ ವಿಷಯಕ್ಕೂ ಕಿರಿಕಿರಿ ಆಗಬಹುದು. ದೈಹಿಕವಾಗಿಯೂ ಇದರ ಪರಿಣಾಮ ಇದೆ. ಅಂದ್ರೆ ಬಿಡದೆ ಕಾಡೋ ತಲೆನೋವು, ಸುಸ್ತು ಕಾಣಿಸ್ಕೊಳ್ಬಹುದು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಒಂದು ವಿಷಯದ ಮೇಲೆ ಗಮನ ಕೊಡೋದು ತುಂಬಾನೇ ಕಷ್ಟ ಆಗತ್ತೆ. ಮನ್ಸಲ್ಲಿ ಯೋಚನೆಗಳು ಸುಮ್ನೆ ಓಡ್ತಲೇ ಇರ್ತವೆ. ಸರಿ, ಈ ಮಬ್ಬಿನ ಹಿಂದೆ ನಮ್ಮ ಮೆದುಳಲ್ಲಿ ನಿಜವಾಗ್ಲೂ ಏನಾಗ್ತಿರುತ್ತೆ, ಇದರ ಹಿಂದಿರೋ ವಿಜ್ಞಾನ ಏನು ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಗೆ ತೀವ್ರ ಆತಂಕ ಆದಾಗ ನಮ್ಮ ಮೆದುಳು ಅದನ್ನೊಂದು ದೊಡ್ಡ ಅಪಾಯ ಅಂತ ಅನ್ಕೊಳ್ಳುತ್ತೆ. ತಕ್ಷಣ ಅದು ದೇಹದ ಒಂದು ಎಮರ್ಜೆನ್ಸಿ ಸಿಸ್ಟಮ್ ಅಂದ್ರೆ ಹೋರಾಡು ಅಥವಾ ಓಡಿ ಹೋಗು ಅನ್ನೋ ಪ್ರತಿಕ್ರಿಯೆಯನ್ನ ಆನ್ ಮಾಡುತ್ತೆ. ಆಗ ಕಾರ್ಟಿಸಾಲ್, ಅಡ್ರಿನಾಲಿನ್ ಅಂತಹ ಒತ್ತಡದ ಹಾರ್ಮೋನ್ಗಳು ರಕ್ತಕ್ಕೆ ಬಿಡುಗಡೆ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಮೆದುಳು ತನ್ನೆಲ್ಲ ಶಕ್ತಿಯನ್ನ ಯೋಚನೆ ಮಾಡೋದು, ನೆನ್ಪಿಟ್ಕೊಳ್ಳೋದ್ರಿಂದ ತೆಗೆದು ಆ ಅಪಾಯವನ್ನ ಎದುರಿಸೋಕೆ ಅಂತ ಬೇರೆ ಕಡೆಗೆ ತಿರುಗಿಸುತ್ತೆ. ಅದಕ್ಕೇನೆ ನಮ್ಮ ಯೋಚನಾ ಶಕ್ತಿ ಇದ್ದಕ್ಕಿದ್ದಾಗೆ ಡಲ್ ಆಗೋದು. ಓಕೆ, ಹೀಗೆಲ್ಲ ಆಗತ್ತೆ ಅಂತ ಗೊತ್ತಾಯ್ತು. ಆದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಖಂಡಿತ ಇದೆ. ಒಳ್ಳೆ ವಿಷಯ ಏನಪ್ಪಾ ಅಂದ್ರೆ ಈ ಮಬ್ಬನ್ನ ಚದುರಿಸಿ ಮತ್ತೆ ನಮ್ಮ ಮನಸ್ಸಿಗೆ ಆ ಸ್ಪಷ್ಟತೆಯನ್ನ ತರೋಕೆ ಕೆಲವು ದಾರಿಗಳಿವೆ. ಈ 6 ತಂತ್ರಗಳು ತುಂಬಾ ಸರಳ, ಆದ್ರೆ ತುಂಬಾನೇ ಪರಿಣಾಮಕಾರಿ. ಆಳವಾದ ಉಸಿರಾಟದಂತಹ ಅಭ್ಯಾಸಗಳು ತಕ್ಷಣಕ್ಕೆ ಒತ್ತಡ ಕಡಿಮೆ ಮಾಡುತ್ತೆ. ಪ್ರತಿದಿನ ಸರಿಯಾದ ಸಮಯಕ್ಕೆ ಮಲ್ಗಿ ಎದ್ದೇಳೋದು ನಮ್ಮ ಮೆದುಳಿಗೆ ರೀಚಾರ್ಜ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ನಿಯಮಿತ ವ್ಯಾಯಾಮ ಕೇವಲ ದೇಹಕ್ಕಲ್ಲ, ಮೆದುಳಿಗೂ ರಕ್ತ ಸಂಚಾರವನ್ನು ಹೆಚ್ಚಿಸಿ ಹೊಸ ಚೈತನ್ಯ ಕೊಡುತ್ತೆ. ಜೊತೆಗೆ ಪೌಷ್ಟಿಕ ಆಹಾರ, ದಿನದ ಕೆಲಸಗಳನ್ನ ಪಟ್ಟಿ ಮಾಡ್ಕೊಳ್ಳೋದು ಮತ್ತು ನಮ್ಮ ನೆಗೆಟಿವ್ ಯೋಚನೆಗಳನ್ನ ಪ್ರಶ್ನಿಸೋದು, ಇವೆಲ್ಲವೂ ನಿಧಾನವಾಗಿ ನಮ್ಮ ಮಾನಸಿಕ ಸ್ಪಷ್ಟತೆಯನ್ನ ವಾಪಸ್ ತರಲು ಸಹಾಯ ಮಾಡುತ್ತೆ. ಆದರೆ ಈ ಎಲ್ಲಾ ಟೆಕ್ನಿಕ್ಗಳನ್ನ ಪಾಲಿಸುವಾಗ ಒಂದು ಮಾತು ನೆನ್ಪಿರ್ಬೇಕು: ಚಿಕಿತ್ಸೆಯಲ್ಲಿ ಸ್ಥಿರತೆ ಮುಖ್ಯ. ಒಂದೇ ದಿನದಲ್ಲಿ ಮ್ಯಾಜಿಕ್ ಆಗಲ್ಲ. ಆದರೆ ನಾವಿದನ್ನ ಬಿಡದೆ ಪಾಲಿಸ್ತಾ ಹೋದ್ರೆ ಖಂಡಿತ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಪಟ್ರೂ ಅದು ಸಾಕಾಗಲ್ಲ. ಅಂಥ ಸಮಯದಲ್ಲಿ ತಜ್ಞರ ಸಹಾಯ ತಗೊಳ್ಳೋದು ತುಂಬಾ ಮುಖ್ಯ. ಇದು ನಮ್ಮ ದೌರ್ಬಲ್ಯ ಅಲ್ಲ, ಬದಲಿಗೆ ನಮ್ಮ ಆರೋಗ್ಯದ ಬಗ್ಗೆ ನಾವು ಇಡೋ ಒಂದು ಜವಾಬ್ದಾರಿಯುತ ಹೆಜ್ಜೆ. ಹಾಗಿದ್ರೆ ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು? ನೋಡಿ, ನೀವು ಪ್ರಯತ್ನ ಪಟ್ರೂ ಬ್ರೈನ್ ಫಾಗ್ ಕಡಿಮೆ ಆಗ್ತಿಲ್ಲ ಅಂದ್ರೆ, ಅಥವಾ ನಿಮ್ ಕೆಲ್ಸ, ಸಂಬಂಧಗಳ ಮೇಲೆಲ್ಲ ಇದ್ರ ಕೆಟ್ಟ ಪರಿಣಾಮ ಆಗ್ತಿದೆ ಅಂದ್ರೆ ತಜ್ಞರನ್ನ ಭೇಟಿ ಮಾಡೋದು ಬೆಸ್ಟ್. ಅಲ್ಲಿ ನಿಮ್ಗೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂದ್ರೆ ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸೋ ಚಿಕಿತ್ಸೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮತ್ತು ಅನಿವಾರ್ಯವಾದ್ರೆ ಔಷಧಿಗಳಂತಹ ಹಲವು ಆಯ್ಕೆಗಳು ಇರುತ್ತೆ. ಈಗೆಲ್ಲಾ ಮಾಹಿತಿಗೂ ಒಂದು ಗಟ್ಟಿಯಾದ ಆಧಾರ ಇದೆ. ಅದೇ 3 ದಶಕಗಳಿಗೂ ಮೀರಿದ ಅನುಭವ. ಅಂದ್ರೆ ಡಾಕ್ಟರ್ ರಮೇಶ್ ಮಕಂ ಮತ್ತು ಡಾಕ್ಟರ್ ಸರಸ್ವತಿ ರಮೇಶ್ ಅವರ ಪರಿಣಿತಿ. ಸಾವಿರಾರು ಶಸ್ತ್ರಚಿಕಿತ್ಸಕರಿಗೆ ತರಬೇತಿ ನೀಡಿ ಅಸಂಖ್ಯಾತ ಚಿಕಿತ್ಸೆಗಳನ್ನ ಯಶಸ್ವಿಯಾಗಿ ಮಾಡಿದ ಅವರ ಅನುಭವವೇ ಈ ಮಾರ್ಗದರ್ಶನದ ಹಿಂದಿನ ಶಕ್ತಿ. ಸರಿ, ಈಗ ಬಹುಶಃ ಎಲ್ಲರ ಮನಸ್ಸಲ್ಲೂ ಇರೋ ಅತಿ ಮುಖ್ಯವಾದ ಪ್ರಶ್ನೆಗೆ ಬರೋಣ. ಈ ಮಬ್ಬು ಅನ್ನೋದು ಶಾಶ್ವತನಾ? ಅಂದ್ರೆ ಈ ಬ್ರೈನ್ ಫಾಗ್ನಿಂದ ಹೊರಬರಲು ಸಾಧ್ಯವೇ? ಇದು ನಮ್ಮ ಜೊತೆಗೆ ಶಾಶ್ವತವಾಗಿ ಉಳಿದುಬಿಡುತ್ತಾ? ಇದಕ್ಕೆ ಉತ್ತರ ಖಂಡಿತ ಇಲ್ಲ. ಇದು ನಿಜವಾಗ್ಲೂ ಎಲ್ರಿಗೂ ಒಂದು ದೊಡ್ಡ ಭರವಸೆಯ ಮಾತು. ನೋಡಿ, ಈ ಬ್ರೈನ್ ಫಾಗ್ ಅನ್ನೋದು ಸಾಮಾನ್ಯವಾಗಿ ತಾತ್ಕಾಲಿಕ.
ಅಂದ್ರೆ ಸರಿಯಾದ ಜೀವನ ಶೈಲಿ, ನಾವು ಮಾತಾಡಿದ ಆ ತಂತ್ರಗಳು, ಮತ್ತೆ ಬೇಕು ಅನ್ಸಿದ್ರೆ ತಜ್ಞರ ಸಹಾಯದಿಂದ ಇದ್ರಿಂದ ನಾವು ಪೂರ್ತಿಯಾಗಿ ಹೊರಗೆ ಬರಬಹುದು. ಮತ್ತೆ ಮೊದ್ಲಿನ ಹಾಗೆ ಮಾನಸಿಕ ಸ್ಪಷ್ಟತೆಯನ್ನ ಪಡ್ಕೊಳ್ಳೋದು 100ಕ್ಕೆ 100 ಸಾಧ್ಯ. ಕೊನೆಯದಾಗಿ ಒಂದ್ಸಲ ಹೀಗೆ ಯೋಚನೆ ಮಾಡಿ ನೋಡೋಣ. ಈ ಬ್ರೈನ್ ಫಾಗ್ ಅನ್ನೋದನ್ನ ಒಂದು ಸಮಸ್ಯೆ ಅಂತ ನೋಡೋ ಬದಲು ನಮ್ಮ ದೇಹ, ನಮ್ಮ ಮೆದುಳು ನಮ್ಗೆ ಕೊಡ್ತಿರೋ ಒಂದು ಸಿಗ್ನಲ್ ಅಂತ ಯಾಕೆ ಅನ್ಕೋಬಾರ್ದು? ಸ್ವಲ್ಪ ನಿಧಾನ ಮಾಡು, ಸ್ವಲ್ಪ ರೆಸ್ಟ್ ತಗೋ, ನಿನ್ನ ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡು ಅಂತ ನಮ್ಮ ದೇಹವೇ ನಮ್ಗೆ ಹೇಳ್ತಿರ್ಬೋದು ಅಲ್ವಾ? ಈ ಪ್ರಶ್ನೆಯೊಂದಿಗೆ ನಮ್ಮ ಯೋಚನೆಯನ್ನ ಶುರು ಮಾಡೋಣ.